ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಫ್ರೆಂಡ್ಸ್, ಇವತ್ತಿನ ದಿನ ನಾವೊಂದು ಸಿಂಪಲ್ ಡಿಸೈನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ನ ನೋಟಿಫಿಕೇಷನ್ಗೆ ಫಸ್ಟ್ ಬರುತ್ತೆ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ ನಾನಿಲ್ಲಿ 6 ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಡಲ್ ಬಂದು 10.0575 mm. ಈಗ ಬಟ್ಟೆಗೆ ನಾವು 2 ಟೈಮ್ ಸಿಂಗಲ್ ಲಾಕ್ ಮಾಡಿಕೊಂಡು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ಬಟ್ಟೆಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡಿಕೊಂಡು ಈಗ ಇದ್ರ ಪಕ್ಕ ನಾನು ಮತ್ತೆ ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಒಟ್ಟು ಇಲ್ಲಿ ನಾನು 4 ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ನೀವು 4 ಮಾಡ್ಕೋಬೋದು, 5 ಅಥವಾ 6, ನಿಮಗೆ ಡಿಸೈನ್ ಯಾವ ರೀತಿ ಬೇಕು ಅಂತ ಅನ್ಸುತ್ತಲ್ಲ ಆ ರೀತಿಯಾಗಿ ನೀವು ಎಷ್ಟು ಬೇಕಾದರೂ ನೀವು ಇಲ್ಲಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೋದು. ನಾನಿಲ್ಲಿ 4 ಸಿಂಗಲ್ ಲಾಕ್ನ ಮಾಡಿಕೊಂಡು ಮತ್ತು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರ್ತಲ್ಲ ನೋಡಿ ನಾವು ಒಂದ್ಸತಿ ಬಟ್ಟೆಗೆ ಈ ರೀತಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಲ್ಲಿಂದ ನಾವು ಬೀಡ್ನ ಒಂದು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾನು ರೌಂಡು ಪ್ಲೈನ್ ಬೀಡ್ ತೊಗೊಂಡಿದ್ದೀನಿ. ಬೀಡ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಎಲ್ಲಿಗೆ ಬರ್ತಲ್ಲ ನೋಡಿ ಬಟ್ಟೆ ಕೂಡ ಲಾಕ್. ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಆದಮೇಲೆ ಅಲ್ಲಿಂದ ನಾವು 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ನಾವು ಬಟ್ಟೆನ ಟರ್ನ್ ಮಾಡಿಕೊಂಡು ಆ ಬೀಡ್ ಪಕ್ಕ ಫಸ್ಟ್ ನಾವು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ನಾವು ಇನ್ನೊಂದ್ಸಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾವಲ್ಲಿ 4 ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಫಸ್ಟ್ ಒಂದು ಸಿಂಗಲ್ ಲಾಕಿಗೆ ನಾವು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಮತ್ತು ಈಗ ನಾವು ಬಟ್ಟೆನ ಟರ್ನ್ ಮಾಡಿಕೊಂಡು ಈಗ ನಮಗೆ ಆರ್ಚ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಈ ರೀತಿ ಬೀಡನ್ನ ಕೂಡ ಆ್ಯಡ್ ಮಾಡ್ಕೋದು, ಇಲ್ಲಾಂದರೆ ನಾವು ದಾರಕ್ಕೆ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಬೀಡ್ಸ್ ಕೂಡ ಹಾಕ್ಕೋಬೋದು. ನೋಡಿ ನಾನು ಬೀಡನ್ನ ಈ ರೀತಿ ಆ್ಯಡ್ ಮಾಡಿಕೊಂಡು ನಿಡಲ್ ಮೇಲೆ ದಾರ ತಗೊಂಡು 5 ಚೈನ್ ಗ್ಯಾಪಲ್ಲಿ ಈ ನಿಡಲ್ ತಗೊಂಡೋಗಿ 3 ಸೇರಿಸಿ 1 ಮಾಡ್ಕೋತಾ ಇದ್ದೀನಿ. 1 ಮಾಡಿಕೊಂಡು ಮತ್ತೆ ಬೀಡ್ ಲಾಕ್. ಇವಾಗ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಮಗೆ ಬೀಡ್ ಹತ್ರ ನಮಗೆ ಸ್ಪೇಸ್ ಇದೆಯಲ್ಲ ಅಲ್ಲಿ ಒಂದು ಪೀಕೋ ಮಾಡ್ಕೋತಾ ಇದ್ದೀನಿ. ನೋಡಿ ನಮಗೆ ಈ ರೀತಿ ಕಾಣುತ್ತೆ. ಒಟ್ಟು ನಮಗೆಲ್ಲ ಡಬಲ್ ಕ್ರೋಶೆಟೋ ಬರುತ್ತೆ, ಒಂದು ಪೀಕೋನೋ ಬರುತ್ತೆ, ವಿತ್ ಬೀಡೋ ಬರುತ್ತೆ. ಫ್ರೆಂಡ್ಸ್, ತುಂಬ ಈಸಿ ಇದೆ. ಈಗ ನೆಕ್ಸ್ಟ್ ನಾವು ಬೀಡನ್ನ ಆ್ಯಡ್ ಮಾಡಿಕೊಂಡು ನಿಡಲ್ ಮೇಲೆ ದಾರ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ನಿಡಲ್ನ ತೊಗೊಂಡೋಗಿ ಫಸ್ಟು 2 ದಾರನ ಒಂದು ಮಾಡಿಕೊಂಡು ಅದೇ ದಾರನ ಮತ್ತೆ ನಾವು ಬೀಡಿಂದ ಪಾಸ್ ಮಾಡಿ ಈ ರೀತಿಯಾಗಿ ತೊಗೋಬೇಕಾಗತ್ತೆ. ನೆಕ್ಸ್ಟು ಒಂದು ಸಿಂಗಲ್ ಲಾಕ್, ಅದಾದಮೇಲೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡಿದ್ದಾದಮೇಲೆ ನಮಗೆ ಆ ಬೀಡ್ ಇರುತ್ತಲ್ಲ ಅದ್ರಲ್ಲಿ ಸ್ಪೇಸ್ ಇರುತ್ತೆ, ಅದರಲ್ಲಿ ನಾವು ನೀಡಲ್ನ ಪಾಸ್ ಮಾಡಿ ಒಂದು ಪಿಕೋ ಹಾಕೋಬೇಕು. ನೋಡಿ ಈ ರೀತಿ ಕಾಣುತ್ತೆ. ಈಗ ನೆಕ್ಸ್ಟ್ ಒಂದು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಡಲ್ ಮೇಲೆ ದಾರ ತಗೊಂಡು 5 ಚೈನ್ ಗ್ಯಾಪಲ್ಲಿ ನಿಡಲ್ನ ಪಾಸ್ ಮಾಡಿದಾಗ ನಮಗೆ ನಿಡಲ್ ಮೇಲೆ 2 ದಾರ ಮತ್ತು ಬೀಡು 1 ದಾರ ಇರುತ್ತಲ್ಲ ಆ 3 ಸೇರಿಸಿ ನಾವು ಒಂದು ಈ ರೀತಿ ಲಾಕ್ ಥರ ಮಾಡಿಕೊಂಡು ಈಗ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಈ ರೀತಿ ನಾವು ನೀಡಲ್ನ ಬೀಡ್ಸ್ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಪಾಸ್ ಮಾಡಿ ಒಂದು ಪಿಕೋ ಹಾಕ್ಕೋಬೇಕು. ಫ್ರೆಂಡ್ಸ್, ಡಿಸೈನ್ ತುಂಬ ಈಸಿ ಇದೆ. ನಿಮ್ಗೆ ಸ್ವಲ್ಪ ಅರ್ಥ ಆಗಲ್ಲ ಅಂದರೆ ವಿಡಿಯೋನ ಸ್ಲೋ ಮಾಡಿ ನೋಡಿ. ಒಂದೇ ಸ್ಟೆಪ್ಪಲ್ಲಿ ನಮಗೆ ಕಂಪ್ಲೀಟ್ ಆರ್ಚು
ಬರುತ್ತೆ. ವಿತ್ ಇದರಲ್ಲಿ ಡಬಲ್ ಕ್ರೋಶೆಟ್ಟು ವಿತ್ ಪಿಕೋಟು ವಿತ್ ಬೀಡು 3 ನಮಗೆ ಆ್ಯಡ್ ಆಗಿರೋದ್ರಿಂದ ಸ್ವಲ್ಪ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈಗ ಅದೇ ರೀತಿ ನಾನು ನೆಕ್ಸ್ಟ್ ಇನ್ನೊಂದು ಕೂಡ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ 4 ಆದಮೇಲೆ ನಾನು ಮತ್ತೆ ಅದೇ ರೀತಿ ಇನ್ನೊಂದು ಹಾಕೋತಾ ಇದ್ದೀನಿ. ನಮಗೆ ಒಟ್ಟು ಈ ಆರ್ಚಲ್ಲಿ 7 ಬೀಡ್ಸ್ ಬರುತ್ತೆ ಫ್ರೆಂಡ್ಸ್. 7 ಬೀಡ್ಸ್ ಮತ್ತು 7 ಕಂಬ, 7 ಪೀಕೋಟ್. ಈಗ 5 ಬೀಡ್ಸ್ ಆಗಿದೆ. ನೋಡಿ, ನಮಗೆ ಈ ರೀತಿ ಕಾಣಿಸ್ತಾ ಇದೆ ಆರ್ಚ್. ಈಗ ನೆಕ್ಸ್ಟ್ ನಾನು ಲಾಸ್ಟಲ್ಲಿ ಅಂದರೆ 7th ಬೀಡನ್ನು ಆ್ಯಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀಡಲ್ಗೆ ನಾವು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಅದ್ರ ಮೇಲೆ ಒಂದ್ಸಲಿ ದಾರ ತಗೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಪಾಸ್ ಮಾಡಿದಾಗ ನಮಗೆ ನೀಡಲ್ ಮೇಲೆ 3 ದಾರ ಆಗುತ್ತೆ ಮತ್ತು 1 ಬೀಡ್ ಆಗುತ್ತಲ್ಲ, ಅದನ್ನು 3 ಸೇರಿಸಿ ನಾವು 1 ಮಾಡಿಕೊಂಡು ಒಂದ್ಸಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಮೇಲೆ 3 ಚೈನ್ ಹಾಕ್ಕೊಂಡು ಒಂದು ಪೀಕೋನ ಬೀಡ್ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್ ಬ್ಯಾಕ್ ಸೈಡಲ್ಲಿ, ಅಲ್ಲಿಂದ ದಾರ ತಗೊಂಡಾಗ ನಮಗೆ ಒಂದು ಪೀಕೋ ಆಗುತ್ತೆ. ನೋಡಿ, ನಮಗೆ ಆರ್ಚ್ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇವಾಗ ಒಂದು ಡಬಲ್ ಕ್ರೋಶೆಟ್ನ ಹಾಕೋತಾ ಇದ್ವಿ. ನಾವು ಸ್ಟಾರ್ಟಿಂಗಲ್ಲಿ ಕೂಡ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ನಾವು ಸ್ಟಾರ್ಟಿಂಗ್ ಯಾವ ರೀತಿ ಡಿಸೈನ್ನ ಸ್ಟಾರ್ಟ್ ಮಾಡಿರ್ತೀವಲ್ಲ, ಎಂಡಿಂಗಲ್ಲಿ ಕೂಡ ಅದೇ ರೀತಿ ನಾವು ಎಂಡ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ 3 ಚೈನ್ನ 2 ಟೈಮ್ಸ್ ತೊಗೊಂಡಿರ್ತೀವಲ್ಲ, ಇಲ್ಲೂ ಕೂಡ ನಾವು ಡಬಲ್ ಕ್ರೋಶೆಟ್ನ 2 ಸಲ ಹಾಕ್ಕೋಬೇಕು. ನೋಡಿ, ಇವಾಗ ಇನ್ನೊಂದ್ಸಲಿ ಡಬಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ನೋಡಿ, 2 ಟೈಮ್ಸ್ ಹಾಕೊಂಡ್ಮೇಲೆ ನಮಗೆ ಆರ್ಚು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಡಿಸೈನ್ ತುಂಬ ಈಸಿ ಇದೆ, ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಒಟ್ಟು ನಮಗೆ ಇಲ್ಲಿ ಒಂದು ಬಿಗ್ ಬೀಡು, ಅದ್ರ ಮೇಲ್ಗಡೆ 7 ಸ್ಮಾಲ್ ಬೀಡ್ಸ್ ವಿತ್ ಪೀಕೋಟ್ ಬರುತ್ತೆ. ನೋಡಿ, ಈಗ ನಾನು 1 ಟೈಮ್ ಸಿಂಗಲ್ ಲಾಕ್ ಮಾಡಿಕೊಂಡು ಅದ್ರ ಪಕ್ಕನೇ ಈಗ 4 ಸಿಂಗಲ್ ಲಾಕ್ ಮಾಡ್ಕೋತಿದ್ದೀನಿ. ನಾವು ಸ್ಟಾರ್ಟಿಂಗಲ್ಲೂ ಕೂಡ 4 ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ, ಅದೇ ರೀತಿ ಈ ಸೈಡ್ ಕೂಡ 4 ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೋಡಿ, ಈಗ 4 ಸಿಂಗಲ್ ಲಾಕ್ ಆದಮೇಲೆ ನಾನಲ್ಲಿ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ನಮಗೆ ಇಲ್ಲಿ ಕುಚ್ಚು ಬರುತ್ತೆ, ಅದೆಲ್ಲಿಗೆ ಬರ್ತದೆ ನೋಡಿ, ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಮತ್ತೆ ನಾವು 4 ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ನಮಗೆ ಸ್ಯಾರಿ ಪೂರ್ತಿ ಇದೇ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. 4 ಸಿಂಗಲ್ ಲಾಕ್ ಆದಮೇಲೆ ಮತ್ತೆ 3 ಚೈನ್, ಒಂದು ಬಿಗ್ ಬೀಡ್ನ ಆ್ಯಡ್ ಮಾಡಿಕೊಂಡು ನಮಗೆ ಆರ್ಚ್ ಬರುತ್ತೆ. ನಿಧಾನಕ್ಕೆ ಹೇಳಿದ್ದೀನಿ, ಒಂದ್ಸಲಿ ವಿಡಿಯೋನ ಸ್ಲೋ ಮಾಡಿ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ನಮಗೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಬಟ್ಟೆಗೆ ನಾವು 2 ಟೈಮ್ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಮತ್ತೆ 4 ಸಿಂಗಲ್ ಲಾಕ್ ಮತ್ತು 3 ಚೈನ್, ಒಂದು ಬಿಗ್ ಬೀಡ್ನ ಆ್ಯಡ್ ಮಾಡಿಕೊಂಡು ಅದರಲ್ಲಿ 7 ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಪೀಕೋ ಮಾಡ್ಕೋಬೇಕು. ನೆಕ್ಸ್ಟ್ 4 ಸಿಂಗಲ್ ಲಾಕ್, ಕುಚ್ಚಿಗೆ ನಮಗೆ 4 ಚೈನ್ ಮತ್ತು 4 ಸಿಂಗಲ್ ಲಾಕ್ ಮತ್ತು ನೆಕ್ಸ್ಟ್ ಅದೇ ರೀತಿ 3 ಚೈನ್. ನಮಗೆ ಡಿಸೈನು ಇದೇ ರೀತಿ ಸ್ಯಾರಿ ಪೂರ್ತಿ ಬರುತ್ತೆ. ನೋಡಿ, ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ಒಂದು 2 ಅವರಲ್ಲಿ ನಾವು ಆರಾಮ್ಸೆ ಈ ಸ್ಯಾರಿಗೆ ಹಾಕೋಬೋದು, ತುಂಬ ಈಸಿ ಇದೆ. ನೆಕ್ಸ್ಟ್ ಇನ್ನೊಂದು ಸ್ಯಾರಿಗೆ ಹಾಕಿದ್ರೆ ತೋರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.